ಭಾರತೀಯ ಜನತಾ ಪಾರ್ಟಿ ಈ ಸಮೀಕ್ಷೆಯ ವಿರುದ್ಧ ಇದೆ, ವಿರುದ್ಧ ಇದೀವಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅವರು, ಗೊಂದಲ ಸೃಷ್ಟಿ ಮಾಡಿ ಜನರ ದಾರಿ ತಪ್ಪಿಸಿ ಏನೇನೋ ಸುಳ್ಳಿನ ಮಾತುಗಳನ್ನೆಲ್ಲ ಆರಿಸಿ ಜನರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅನೇಕ ಕಡೆ BJP ಕಾರ್ಯಕರ್ತರ ಸಮೀಕ್ಷೆಯಲ್ಲಿ ನೀವು ಅವ್ರ ಮನೆಗಳು ಬಂದಾಗ ಅದಕ್ಕೆ ನೀವು ಒಪ್ಕೋಬೇಡಿ, ಅವ್ರನ್ನ ಮನೆಯಿಂದ ಆಚೆ ಕಳಿಸಿ ಅಂತ ಅವ್ರ ಕಾರ್ಯಕರ್ತರು ಅನೇಕ ಕಡೆ ಹೇಳ್ತಾ ಇದ್ದಾರೆ. ಅಂದರೆ BJPಯವರು ಈ ಸಮೀಕ್ಷೆ ವಿರುದ್ಧ. ಯಾಕಂತ ಹೇಳಿದ್ರೆ ಅವರು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತ ವರ್ಗ ಮತ್ತು ಬಡ ವರ್ಗದ ಪರವಾಗಿ ಯಾವತ್ತೂ ಕೂಡ ಅವ್ರ ಇತಿಹಾಸದಲ್ಲೇ ಮಾಡಿಲ್ಲ. 100 ವರ್ಷ ಇತಿಹಾಸ ಹೇಳಿದ್ರಲ್ಲ RSS, ಯಾವತ್ತಾದರೂ ಈ ಥರ ಪ್ರಗತಿಪರವಾದಂಥ ಯೋಚನೆ 100 ವರ್ಷದಲ್ಲಿ RSS ಮಾಡಿರಲಿಲ್ಲ. ಯಾವ ಒಂದು ಹಿಂದೂ ರಿಫಾರ್ಮ್ ಕೋಡ್ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡದೇ ಇರ್ತಕ್ಕಂಥದ್ದಕ್ಕೆ ಅವತ್ತಿನ ಜನಸಂಖ್ಯೆನೇ ಮುಖ್ಯ ಕಾರಣ. ಮತ್ತು ಅವ್ರು ಭಾಳ ವಿರೋಧ ಆಯಿತು, ಪಾಸ್ ಆದಾಗಲೂ ಕೂಡ ವಿರೋಧ ಆಯಿತು. ಅಂದರೆ ಸುಧಾರಣೆಗೆ ಅವ್ರ ಪರನೇ ಇಲ್ಲ. ಅದಕ್ಕೆ ನಿಜವಾದಂಥ ವಿಚಾರ ಅಂತ ಹೇಳಿದ್ರೆ BJPಗೆ ಈ ಸಮೀಕ್ಷೆ ಆಗಬಾರ್ದು, ಮಾಹಿತಿಗಳು ಹೊರಗೆ ಬರಬಾರ್ದು, ಯಾರ ಸ್ಥಿತಿಗತಿ ಏನು ಅಂತ ಗೊತ್ತಾಗಬಾರ್ದು, ಯಾರ್ದು ಪರಿಸ್ಥಿತಿ ಚೆನ್ನಾಗಿದೆ, ಯಾರ್ದು ಚೆನ್ನಾಗಿಲ್ಲ ಅಂತ ಸಾರ್ವಜನಿಕರಿಗೆ ಗೊತ್ತಾಗಬಾರ್ದು. ಯಾಕೆಂದರೆ ಇವ್ರದ್ದು ಜನರನ್ನು ಮರಳು ಮಾಡ್ತಕ್ಕಂಥ ನೀತಿನೇ ಅವ್ರದ್ದು ಹೊರತು ನಿಜಾಂಶ ಮೇಲೆ ಯಾವತ್ತೂ ರಾಜಕಾರಣ ಮಾಡಲ್ಲ, ಭಾವನೆಗಳ ಮೇಲೆ ರಾಜಕಾರಣ ಮಾಡ್ತಕ್ಕಂಥ